ಯಾರೋ ನನಗೆ ಇದಕ್ಕೆ ನಿನ್ನ ಭಾಷಣ ಏನು ಅಂತ ಏನು ಮಾತಾಡಬೇಕು ಅಂತ ಕೇಳ್ತಿದ್ದೆ. ನನ್ನ ಮಗಳು ಹೇಳಿದ್ದು, ಅಪ್ಪ ನೀನು ಅದಕ್ಕೆ ಯಾಕೆ ಕೇಳ್ತೀಯ, ನೀನು ಚಾಟ್ ಪಿಟಿ ಹಾಕು ಅಂತ. ಐ ಗಾಟ್ ಲಾಟ್ ಆಫ್ ಇನ್ಫಾರ್ಮೇಷನ್, ಅದ್ರ ಮೇಲೆ ಬೇಕಾದಷ್ಟು ಟ್ರೈ ಮಾಡಿದ್ದೀನಿ. ಬಟ್ ಅಥೆಂಟಿಕೇಶನ್ ಇದೆಯಲ್ಲ, ಅದು ಭಾಳ ಹೆಚ್ಚು ಕಮ್ಮಿ ಆಗಿದೆ. ನೀವು ಜಸ್ಟ್ ಬೇಕಾದ್ರೆ ಒಂದು ರಿಸರ್ಚ್ ಮಾಡಲಿ, ಚೇರ್ಮನ್ರೇ ಇದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಲಿ. ಇಲ್ಲಿ ಏನು ಅಸೆಂಬ್ಲಿಲಿ ಡಿಬೇಟ್ಸ್ ಆಗಿದೆಯಲ್ಲ, ಇದನ್ನು ನೀವು ಲೋಡ್ ಮಾಡ್ದೇನೆ ನಿಮ್ಗೆ ಹೆಂಗೆ ಇನ್ಫಾರ್ಮೇಷನ್ ಈಚೆ ಬರ್ತದೆ? ಐ ಥಿಂಕ್ ಹಾನರಬಲ್ ಹೋಮ್ ಮಿನಿಸ್ಟರ್ ಮೈಟ್ ಹ್ಯಾವ್ ಎಕ್ಸ್ಪ್ಲೋರ್ಡ್ ಲಾಟ್ ಆಫ್ ಇದು. ಕೆಲವರೆಲ್ಲ ಎಜುಕೇಷನ್ ಇರೋರು ಕೂಡ ಎಕ್ಸ್ಪ್ಲೋರ್ ಮಾಡಿರ್ಬೋದು ಅಂತ ಕಾಣ್ತದೆ. ಸೊ ಇಂಥವೆಲ್ಲ ಕೋರ್ಟಲ್ಲೂ ಕೂಡ ಇದ್ರ ಬಗ್ಗೆ ದೊಡ್ಡ ಡಿಬೇಟ್ ಆಗ್ತಿದೆ. ಕೋರ್ಟಲ್ಲಿ ಏನು ಈಗ ಅವರ ರೂಲಿಂಗ್ಸ್ ಬಂದಿದೆ, ಅದನ್ನ ಲೋಡ್ ಮಾಡಿದಾಗ ದೇ ಕ್ಯಾನ್ ಟೇಕ್ ಇಟ್ ಅಪ್. ಹೌದು. ಬಟ್ ದೇ ಕಾಂಟ್ ರೈಟ್ ಎ ಜಜ್ಮೆಂಟ್ ಓನ್ಲಿ ಡಿಪೆಂಡಿಂಗ್ ಆನ್ ದಿ whatever is there in the artificial intelligence. This is the biggest this one. ಇನ್ನ ನಡೀತಾ ಅಲ್ಲ ಅಲ್ಲ ಸಭಾಪತಿಗಳೇ, ಈಗ ಮುಂದಕ್ಕೆ ಹೇಳ್ತೀನಲ್ಲ, ಇದು ಇಡೀ ಪ್ರಪಂಚದಲ್ಲಿ ಎಷ್ಟು ಜಾಬ್ ಕಳ್ಕೊಳ್ತೀವಿ, ಎಷ್ಟು ಅನುಕೂಲ ಆಗ್ತದೆ, ಇದು ಬೆಟರ್ ಏನಾಗ್ತದೆ, ಅದೆಲ್ಲ ಕೂಡ ನಡೀತಾ ಇದೆ. ಡೆಫಿನೆಟ್ಲಿ ನಾವು ಅದಕ್ಕೆ ಮುಂದಕ್ಕೆ ಹೋಗಿದ್ದೀವಿ, ಹೇಗೆ ಈಗಾಗಲೇ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಇಂಥ ಕೇಸ್ಗಳಲ್ಲಿ ಕೆಲವು ಆಸ್ತಿಗಳು ತೀರ್ಮಾನ ಮಾಡ್ಬೇಕಾರೆ, ಕೆಲವು ಯಾವ್ದಾರು ಮಾಡ್ಬೇಕಾರೆ, ಯು ಕಾಂಟ್ ಕಮ್ ಅಂಟಿಲ್ ಯು ಇನ್ಪುಟ್ ಸಮ್ ಏನಾರಲ್ಲಿ ಕೊಡಲಿಲ್ಲ ಅಂತಂದರೆ ನಿಮಗೆ ಯಾವ ಇದರಲ್ಲೂ ಕೂಡ ರಿಸಲ್ಟ್ ಬರಲ್ಲ. ಈಗ ನಾನು ಇದಕ್ಕೆ ಯಾವುದೋ ಎಲೆಕ್ಷನ್ ವಿಚಾರಕ್ಕೆ ಹೋಗಿದ್ದೆ, ನಾನು ಅಸ್ಸಾಂಗೆ. ಹೌ ಟು ವಿನ್ ಅಸ್ಸಾಂ ಎಲೆಕ್ಷನ್ ಅಂತ ಆಗ್ತೆ, ಅವ್ರದ್ದೇ ಆದಂಥ ಒಂದು ರಿಪೋರ್ಟ್ ಬಂತು. ಅದರ ಮೇಲೆ ನಾವು ಎಲೆಕ್ಷನ್ ಮಾಡೋಕ್ಕಾಗ್ತದ? ಇಟ್ ಇಸ್ ನಾಟ್ ಪಾಸಿಬಲ್. ಇಲ್ಲ ಸಭಾಪತಿಗಳ ಒಂದೇ ನಿಮಿಷ ಸಭಾ ಆರ್ತಿ ಉಪಮುಖ್ಯಮಂತ್ರಿ ಬೇರೆ ಇದೆ ಬಿಡಿ. ಎಲೆಕ್ಷನ್ ಗೆಲ್ಲಕ್ಕೆ ನೀವಲ್ಲಿ ಹಾಕಿ ಅಲ್ಲ ಎಲೆಕ್ಷನ್ ಸ್ಟ್ರಾಟಜಿ ಬೇರೆ ಇದೆ. ಹೋಗೋಣ, ನಾವು ನೀವು ಇಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಹೋಗೋಣ. ವಿ ಬೋತ್ ವಿಲ್ ಸಿಟ್ ಹಿಯರ್. ಇಲ್ಲೇ ಬನ್ನಿ, ಫೋನ್ ಇಲ್ಲೇ ಉಪಯೋಗಿಸಂಗಿಲ್ಲ. ನೀವು ಅಲ್ಲಿ ಕೂತ್ಕೊಳ್ಳೋಣ, ಹೊರಗಡೆ ಕೂತ್ಕೊಳ್ಳೋಣ. ನೀವೇನು ಹೇಳ್ತಾರೆ ಗೊತ್ತಾ, ಯು ಗೋ ಟು ಕರ್ನಾಟಕ ಮಾಡಲ್, ಯು ವಿಲ್ ವಿನ್ ಅಸ್ಸಾಂ ಎಲೆಕ್ಷನ್ ಅಂತಾರೆ. ಹಂಗೆ ಮಾಡೋಕ್ಕಾಗ್ತದ? ಕಳಿಸಿದ್ದಾರೆ, ನೋಡೋಣ ಏನಾಗತ್ತೆ ಅಸ್ಸಾಮಲ್ಲಿ. ಆರ್ತಿ ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಉಪಮುಖ್ಯಮಂತ್ರಿಗಳು. ಮಾನ್ಯ ಉಪಮುಖ್ಯಮಂತ್ರಿ ಆರ್ತಿ ಕ್ವಶನ್ ನಂಬರ್ 1. ಓಕೆ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಇದಕ್ಕಲ್ಲ ಫಸ್ಟು. ಓಕೆ, ಹೇಳಿ ಅಮ್ಮ. ಆರ್ತಿ ಕೇಳಮ್ಮ. ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ, ಧನ್ಯವಾದಗಳು. ಅವರಿಗೆ ಕೆಲವೊಂದು ವಿಷಯವನ್ನು ಅವರ ಗಮನಕ್ಕೆ ತರಲು ಇಚ್ಛಿಸ್ತೇನೆ. ಕೆಲವೊಂದು ಸಂಸ್ಥೆಗಳು ವರದಿ ಮಾಡಿರುವಂತೆ ಬೆಂಗಳೂರಿನ ಆಯ್ದ 21 ವಾರ್ಡ್ಗಳಾದ್ಯಂತ 38 ಶೌಚಾಲಯಗಳನ್ನು ಪರಿಶೋಧಿಸಿದಾಗ ಹೆಚ್ಚಿನವು ತಾಂತ್ರಿಕವಾಗಿ ಮುಕ್ತವಾಗಿವೆ. ಅಂದರೆ ನಾಗರಿಕರ ಉಪಯುಕ್ತತೆ, ಘನತೆ ಮತ್ತು ಸುರಕ್ಷತೆ ಸಾರ್ವಜನಿಕ ಶೌಚಾಲಯಗಳಲ್ಲಿ ಆತಂಕಕಾರಿಯಾಗಿ ಕಳಪೆಯಾಗಿವೆ ಎಂದು ಹೇಳಲಾಗಿದೆ. ಈ ಶೌಚಾಲಯಗಳು ಮಹಿಳೆಯರು, ಅಂಗವಿಕಲರು, ವೃದ್ಧ ನಾಗರಿಕರು ಅಥವಾ ತೃತೀಯ ಲಿಂಗಗಳಿಗೆ ಸ್ನೇಹಪರವಾಗಿಲ್ಲ ಎಂದು ಪರಿಶೋಧನೆಯಿಂದ ತಿಳಿದು ಬಂದಿದೆ. ಸಮೀಕ್ಷೆ ಮಾಡಲಾದ 38 ಶೌಚಾಲಯ